ಐಶ್ವರ್ಯ ಗೌಡಳ 8.41 ಕೋಟಿ ವಂಚನೆಯ ಆರೋಪ ಏನಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ. ಅದರಲ್ಲೂ ಇವತ್ತಂತೂ ಕೇವಲ ಇದು ಚಿನ್ನದಂಗಡಿ ಮಾಲೀಕರಿಗೆ ಮಾತ್ರ ಮಾಡಿರುವಂಥದ್ದು ವಂಚನೆ ಅಲ್ಲ, ಇದೇ ರೀತಿಯಾಗಿ ಹಲವರಿಗೆ ವಂಚಿಸಲಾಗಿದೆ ಅಂತ ದೂರುಗಳು ಕೇಳಿಬಂದಿದ್ದು, ಕಂಪ್ಲೇಂಟ್ಗಳು ಕೂಡ ದಾಖಲಾಗ್ತಾ ಇದೆ. 5 ಕೋಟಿ 8 ಕೋಟಿ ಈ ರೀತಿಯಾದಂಥ ವಂಚನೆ ಆರೋಪಗಳೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ಗ್ಯಾಂಗ್ ಇನ್ನೇನೇನು ಕಿರಾತಕ ಕೆಲಸ ನಡೆಸಿದೆ ಅನ್ನುವಂಥದ್ದು ಆರೋಪ. ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಡಿ.ಕೆ. ಸುರೇಶ್ ಅವರು ವಾಯ್ಸ್ ತರಾನೇ ಮಾತಾಡಿದಂತವ್ರು ಧರ್ಮೇಂದ್ರ ನಟ ಅವರು. ಎಲ್ಲ ಒಂದು 12 ಅರೇಂಜ್ ಆಗಿದ್ದಾಗ 3 ಅರೇಂಜ್ ಆಗ್ಬೇಕಲ್ಲ ಅಷ್ಟೇ. ಗೌಡ ಅನ್ನೋರು 14 kg ಚಿನ್ನ ಏನು ವಂಚನೆ ಮಾಡಿದ್ದಾರೆ, ಅವರು ನನಗೂ ವಂಚನೆ ಮಾಡಿದ್ದಾರೆ. ಒಂದು ಫೋನ್ ಕಾಲ್, ಎಲ್ಲ ಡೀಲ್ ಬಗೆದಷ್ಟು ಬಯಲಾಗ್ತಿದೆ ಚಿನ್ನ ವಂಚನೆ ಜಾಲ. ಐಶ್ವರ್ಯ ಗೌಡ 8.41 ಕೋಟಿ ಮೌಲ್ಯದ ವಂಚನೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ವಂಚನೆ ನಡೆದಿರೋದಕ್ಕೆ ಒಂದೊಂದೇ ಸಾಕ್ಷಿ ಹೊರಬರ್ತಿದೆ. ಚಿನ್ನದ ಮಾಲಕಿಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಸಹೋದರಿ ಹೆಸರಿನಲ್ಲಿ ಐಶ್ವರ್ಯ ಎಂಬಾಕೆ ವಂಚಿಸಿರೋದು ಥೇಟ್ ಸಿನಿಮಾ ತರಾನೇ ಇದೆ. ಇದೀಗ ಗೋಲ್ಡ್ ಮಾಲಕಿ ವನಿತಾ ಮಾತ್ರವಲ್ಲ, ನಟ ಧರ್ಮನ ಮೂಲಕ ಇತರರನ್ನ ಬಲೆಗೆ ಬೀಳಿಸಿರೋ ಆರೋಪ ಕೇಳಿಬಂದಿದೆ. ಒಂದೇ ಒಂದು ಫೋನ್ ಕಾಲ್ನಲ್ಲಿ ನಡೆದು ಹೋಗ್ತಿತ್ತು ಡೀಲ್. ಬಗೆದಷ್ಟು ಹೊರಬೀಳ್ತಿವೆ ವಂಚಕಿ ಐಶ್ವರ್ಯ ಐನಾತಿ ಆಟ. ವನಿತಾ ಮಾತ್ರವಲ್ಲ, ಶ್ರೇಯಸ್ ಎಂಬಾತನ ಜೊತೆಯೂ ಡೀಲ್. ಅಬ್ಬಬ್ಬ, ಅದೇನ್ ಮಾತು ಅಂತೀರ ನೋಡಿ. ನಯವಾಗಿ ಮಾತನಾಡೋದು, ಬುಟ್ಟಿಗೆ ಬೀಳಿಸೋದು, ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಬಣ್ಣದ ಮಾತನಾಡಿ ಕಿಲಾಡಿ ಆಟ ಆಡ್ತಿದ್ದ ವಂಚಕಿ ಐಶ್ವರ್ಯ ಗ್ಯಾಂಗ್ನ ಖತರ್ನಾಕ್ ಆಟ ಬಯಲಾಗ್ತಿದೆ. ಗೋಲ್ಡ್ ಮಾಲಕಿ ವನಿತಾ ಮಾತ್ರವಲ್ಲ, ಬೆಂಗಳೂರಿನ ಶ್ರೇಯಸ್ ಎಂಬಾತನ ಜೊತೆಯೂ 3 ಕೋಟಿ ರೂಪಾಯಿ ಡೀಲ್ಗೆ ಮಾತನಾಡಿರೋ ಆಡಿಯೋ ರಿಲೀಸ್ ಆಗಿದೆ. ಇದು ಕೂಡ ನಟ ಧರ್ಮ ವಾಯ್ಸ್ ಎನ್ನಲಾಗ್ತಿದೆ. ನಂಗೆ ಗೊತ್ತಿಲ್ಲ. ನೋಡಿ, ಮಾವ ಆಡಿದವಲ್ಲ, ನಿಮ್ಗೆ ಯಾಕದು ಕೇಳೋದಲ್ಲ. ನಾವು ಅವರು ಯಾವ್ದು ಫೈನಾನ್ಸ್ ಮಾತಾಡಲ್ಲ ನನಗೆ ಸರ್. ಇವತ್ತು ಒಂದು ಯಾವ್ದೋ ಒಂದು ಇದಕ್ಕೆ 15 ಅರೇಂಜ್ ಮಾಡ್ಬೇಕಾಯ್ತು. ಹಾಂ ಸರ್. ಎಲ್ಲ ಒಂದು 12 ಅರೇಂಜ್ ಆಗಿದ್ದಾಗ ಹಾಂ ಸರ್. 3 ಅರೇಂಜ್ ಆಗ್ಬೇಕಲ್ಲ ಅಷ್ಟೇ. ನೀವು ಗೊತ್ತಿದ್ದಂಗೆ 15 ಆಗೋದು 11 ಏನಾದ್ರು ಆಗತ್ತಾ? ನನಗೂ ವಂಚನೆ ಮಾಡಿದ್ದಾಳೆಂದ ಮತ್ತೊಬ್ಬ ಚಿನ್ನದ ವ್ಯಾಪಾರಿ. ಐಶ್ವರ್ಯ ವಂಚನೆಯ ಕಹಾನಿ ಇಷ್ಟಕ್ಕೆ ನಿಲ್ಲಿಲ್ಲ. ನನಗೂ ಡಿ.ಕೆ. ಸುರೇಶ್ ಧ್ವನಿಯಲ್ಲಿ ಮಾತನಾಡಿ ವಂಚನೆ ಮಾಡಿದ್ದಾರೆ ಅಂತ ಮತ್ತೊಬ್ಬ ಚಿನ್ನದ ವ್ಯಾಪಾರಿ ಸೋನು ಲಮಾನಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಜೆಪಿ ನಗರ ಮೂಲದ ಸೋನು ಲಮಾನಿ 5.5 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗೌಡ ಅನ್ನೋರು 14 kg ಚಿನ್ನ ಏನು ವಂಚನೆ ಮಾಡಿದ್ದಾರೆ, ಅವರು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. ನಾನು ಜೆ.ಪಿ. ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು ಅಂತ ಇದ್ದೀನಿ. ಆರ್ ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರು ಎಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು ಜೆ.ಪಿ. ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ, ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತೊಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. TV9 ಜೊತೆ ಮಾತನಾಡಿದ ವ್ಯಾಪಾರಿ ಸೋನು ಲಮಾನಿ ಥೇಟ್ ಡಿ.ಕೆ. ಸುರೇಶ್ ಧ್ವನಿಯಲ್ಲಿ ನನ್ನ ಜೊತೆಗೂ ಮಾತನಾಡಿದ್ರು ಅಂತ ಆರೋಪಿಸಿದ್ದಾರೆ. ಮತ್ತೆ ನಾನು ಡಿ.ಕೆ. ಸುರೇಶ್ ತಂಗಿ ಅಂತಂದು ಹೇಳಿ ಇದು ಮಾಡಿರೋದು, ಮತ್ತೆ ಬೋನ್ಸರ್ನ ಕರ್ಕೊಂಡ್ಬರೋದು ನೋಡಿದ್ರೆ ಒಂದು ಒಳ್ಳೆ ಉದ್ಯಮಿ ಇದ್ದಾರೆ ಅಂತ ನಾನು ನಂಬಿದ್ದೆ ಸರ್. ನನಗೂ ಮಾತಾಡಿರುವಂತ ಕಾಲ್ ರೆಕಾರ್ಡ್ ಇದೆ. ಡಿ.ಕೆ. ಸುರೇಶ್ ಅವರು ವಾಯ್ಸ್ ತರಾನೇ ಮಾತಾಡಿದಂತವ್ರು ಧರ್ಮೇಂದ್ರ ನಟ ಅವರು. ನನ್ನ ಹತ್ರ ಕಾಲ್ ರೆಕಾರ್ಡ್ ಇದೆ, ನನ್ನ ಹತ್ರ ಎಲ್ಲ ಇದೆ. ಮೊನ್ನೆನೂ ಫೋನ್ ಮಾಡಿದ್ರು 20 ಡೇಸ್ ಕೆಳಗಡೆ. ಫೋನ್ ಮಾಡಿ ನಾನು ಏನಿದೆ ನಿಮಗೆ ಅಮೌಂಟ್ ಇದು ಮಾಡ್ಕೊಡ್ತೀನಿ, ನೀವು ಮೀಡಿಯಾಕ್ಕೆ ಹೋಗ್ಬೇಡಿ, ಎಲ್ಲಿ ಹೋಗ್ಬೇಡಿ, ನನ್ನ ಮರ್ಯಾದೆ ಪ್ರಶ್ನೆ ಅಂತಂದು ಇದು ಮಾಡಿದ್ರು. ಚಿನ್ನ ವಂಚನೆ ಕೇಸ್ನಲ್ಲಿ ನಟ ಧರ್ಮನಿಗೆ ಸಂಕಷ್ಟ. ನಟ ಧರ್ಮ ನಾಪತ್ತೆ, ಪೊಲೀಸರಿಂದ ಹುಡುಕಾಟ. ಇನ್ನು ವಂಚನೆ ಪ್ರಕರಣದಲ್ಲಿ ನಟ ಧರ್ಮೇಂದ್ರ ಹೆಸರು ಕೇಳಿ ಬಂದಿದೆ. ಹೀಗಾಗಿ ನಾಪತ್ತೆಯಾಗಿರೋ ಧರ್ಮನಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಮಾಜಿ ಸಂಸದ ಡಿ.ಕೆ. ಸುರೇಶ್ ರೀತಿಯಲ್ಲಿ ಮಾತನಾಡಿರೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ.
ಚಿನ್ನದಂಗಡಿ ಮಾಲಕಿ ವನಿತಾ ದೂರಿನ ಮೇರೆಗೆ ಇದೀಗ ವಂಚಕಿ ಐಶ್ವರ್ಯ ಗೌಡ ಜೈಲು ಸೇರುವಂತಾಗಿದೆ. ನಿನ್ನೆಯಷ್ಟೇ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ರು. ವಂಚನೆ ಸಂಬಂಧ ಮಹತ್ವದ ದಾಖಲೆ ಮುಂದಿಟ್ಟು ವಿಚಾರಣೆ ವೇಳೆ ಸೂಕ್ತ ಉತ್ತರ ದೊರೆಯದ ಹಿನ್ನೆಲೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರೋ ಐಶ್ವರ್ಯ ಗೌಡ ಹಾಗೂ ಪತಿ ಹರೀಶ್ ಮೌನಕ್ಕೆ ಶರಣಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.